ಎರಡು ವರ್ಷ ಉಪ್ಪಿನಕಾಯಿ ನನ್ನ ಮನ್ಯಾಗ ನಾ ಆದ್ರೆ ಒಂದು ಹಿಡಿದು ಉಪ್ಪಿನಕಾಯಿ ಮಂದಿ ಬರೋದು ನಾ ಅದ್ರ ಸಿಟ್ಟೆಲ್ಲ ಏನಾರ ಬೆಳಗ್ಗೆ ಹಚ್ಚಿದ್ದಿಲ್ಲ ಇದ್ರೊಳಗೆ ಏನು ಹಾಕಿರಿ ಸದ ಇದ್ರೊಳಗೆ ಊದ್ ಹಚ್ತಾರಲ್ಲ ಅದಕ್ಕೆ ಭರಣಿಗೆ ಊದ್ ಹಚ್ತಾರಲ್ಲ ಶಕ್ಯತು ಈಗ ನಾವು ಧೂಪ ಹಚ್ಚಿದ್ವಿ ಈಗ ಅದಕ್ಕಲ್ಲ ಊದ ಧೂಪ ಹಚ್ಚಿ ಡಬ್ ಹೊಡಿದಿದ್ದು ಅದಕ್ಕೆ ಇವು ಉಪ್ಪಿನಕಾಯಿ ಇವು ಮ್ಯಾನಿಕೆ ಏನದು ಕಗ್ ಮ್ಯಾನಿಕೆ ನೀರಿನಾಗ ಒಂದಿನ ಇಡಬೇಕು 24 ಗಂಟೆ 12 ಗಂಟೆ ಎಷ್ಟು ಗಂಟೆ ಇಟ್ಟರೆ ನೀರಾಗಲ್ಲ ನೀರಾಗಿಟ್ಟು ಏನದ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಝಾಜಾ ಮಾಡೋದು ಇವಕ್ಕೆ ಸ್ವಚ್ಛ ಮಾಡೋದು ಝಾಜಾ ಮಾಡಿ ತೊಳೆಯೋದು ಚಲೋ ನೀರಿನಾಗ ಇವು ತೊಳೆದು ಒಣಗಿಸೋದು ಇವಕ್ಕೆ ಫ್ಯಾನ್ ಗಾಳಿಗೆ ನೋಡಿ ಕಾಣಿಸ್ತಾ ನೋಡು ಅದೇನದ್ರಿ ಎಚ್ಚಾರಿ ಎಲ್ಲ ಏನೇನು ಮಾಡ್ರಿ ಅದ್ರದ್ದು ಅದು ನೋಡಪ್ಪ ಸಾಸಿವೆ ಅರ್ಧ ಕಿಲೋ ಸಾಟಿ ಕೈಗೆ ಆಯ್ತಾ ಒಂದು ಚಟಕ ಮೆಂತಿ ಆಯ್ತು ಇದಕ್ಕೆ ಉಪ್ಪು ಒಂದು ಸೋವಾಸಿ ಉಪ್ಪ ಎಷ್ಟು ಕಿಲೋ ಮಾನ್ಕೆವು ಇವು ಒಂದು 7 ಕಿಲೋ 7 ಕಿಲೋ ಮಾನ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ಅರ್ಶಿಣ ತಮ್ಮ ಅರ್ಶಿಣ ಎಟ್ಟು ಹಾಕಿದ್ರೆ ಚಲೋ ತೊಗೊಂಡೋಗ್ಬೇಕು ಗಪ್ಪ ಆವಾಜ್ ಮಾಡ್ಬೇಡ ಅದೇನು ಮಿಕ್ಸರ್ದ ಮಾಡ್ಕೊಂಡ್ರಲ್ಲ ಮಿಕ್ಸರ್ ಮಾಡ್ಕೊಂಡೆ ಎಲ್ಲ ಬೆಳ್ಳುಳ್ಳಿ ಅಂತ ಹೋಗ್ತಿಲ್ಲ ಬೆಳ್ಳುಳ್ಳಿ ಅರಿಶಿಣ ಉಪ್ಪ ಸಾಸಿವೆ ಆಯ್ತಾ ಮೆಂತಿ ಸಾಸಿವೆ ಅರ್ಧ ಕಿಲೋ ಮೆಂತಿ ಒಂದು ಚಟಾಕ ಉಪ್ಪ 1 ಕಿಲೋ ಬೆಳ್ಳುಳ್ಳಿ 1 ಕಿಲೋ ಆಯ್ತಾ ಜೀರಿಗೆ ಈಗ ಹಾಕೋದು ಜೀರಿಗೆ ಎಣ್ಣೆ ಹಾಕೋದು ಜೀರಿಗೆ ಮಿಕ್ಸರ್ ಮಾಡಿ ಜೀರಿಗೆ ಹಾಕೋದು ಆಯ್ತು ಉಪ್ಪಿನಕಾಯಿ ರೆಡಿ ಸುಮ್ಕೊಂಡ್ರು ನೋಡಲ್ಲ ಮಾಡ್ತಾರವ ಮುರಸ್ಕಸ್ತ್ರ ಮನ್ಯಾಗ ಪೂಜೆ ಹಾಕಿಡು ಆದ್ರೆ ಪೂಜೆ ಮಾಡು ಇದ್ರ ಪೂಜೆ ಮಾಡು ಅಜ್ಜಿಗೆ ತೆಗೆದು ಎಷ್ಟು ಕಾಯ್ದವ್ರಿ ಸತ್ರಿ ಎಷ್ಟು ಕಿಲೋ ಆತ ಒಂದು 5 ಕಿಲೋ ಆತಾವ ಇವು ಸತ್ರಿ ಒಂದು 10 ಕಾಯಿ ಹಿಡಿದ್ರೆ 7 ಕಿಲೋ ಅದನ್ನ 7 ಕಿಲೋ ಉಪ್ಪಿನಕಾಯಿ ಅದು ಇವು ಹೆಚ್ಚೆ ಆತಾವ ಹೆಚ್ಚೆ ಆತ 7 ಕಿಲೋ ಸತ್ರಿ ಮ್ಯಾಗಿತ್ತು ಬರೋಬ್ಬರ ಕಟಕಟೆ ಆತದ ಹಿಟ್ಟು ಆತಾವ ನಾಳೆ ಕೆಳಗೆ ಇಳಿತದ ನೀರು ಬಿಡ್ಬೇಕಲ್ಲ ಅದು ನೀರು ಬಿಟ್ಟು ಇಳಿತದ ಮುಂದೆ ಏನದ ಎಣ್ಣೆ ಹಾಕೋದು ಒಂದು 4-5 ದಿನ ಆಗಾನ ಇದಕ್ಕೆ ಒಂದು ಅರ್ಧ ಕಿಲೋ ಎಣ್ಣೆ ಒಂದು ಚಟ ಜೀರಿಗೆ ಅದೇನ್ರಿ ಅಚ್ಚ ನಿರ್ಮಾ ಪ್ಯಾಕೆಟ್ದು ಉಪ್ಪು ಬಂದವ
ಶುದ್ಧ ನಮಗ್ ನಿರ್ಮಲ. ಚಲೋ ಆತಲ್ಲ ಉಪ್ಪು? ಆಯಿತು. ಹ್ಞೂ ಆಯ್ತು. ಇದು ಕಟ್ಟಿಡಬೇಕು ಅಂದು. ಹ್ಞೂ ಒಂದು ಬುತ್ತಿ ಪಡ್ತಾ ಇದ್ದಕ್ಕ ತರ್ತಂಗೆ ಕುಟು ಕಟ್ಟಕ್ಕೆ. ಆಯಿತು. ತೆಗಿವು ಹೊರಗೆ ಜಾಡ್ಸಿ